ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಶೋಭಾ ಜೀವನದ ಕಥೆನ ನಾನು ಭಾಳ ದಿನ ಆಗಿತ್ತು ಹಾಕಿದ್ದೇ ಇಲ್ಲ, ಹಂಗಾಗಿ ಶೋಭಾ ಜೀವನದ ಕಥೆನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿನಿ ರೀ. ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಕತೆ. ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ ನೋಡಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಭಾಳ ಚೆನ್ನಾಗೈತೆ ರೀ ಶೋಭಾ ಜೀವನದ ಕತೆ. ಇನ್ನು ಮುಂದೆ ಬರೋಂಥ ಎಪಿಸೋಡ್ಗಳು ಭಾಳ ಇಂಟ್ರೆಸ್ಟಿಂಗ್ ಅದಾವ್ರಿ. ಹಂಗಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಇವ ಕಂಡಾಬಿಟ್ಟಿದ್ವು ಬಟ್ಟೆ ಇವು ಸರ್ವಿ ಹೋಗೋದು ಒಣೆ ಹಾಕಿ ಬಂದಾನಿ. ನಮ್ಮ ಅತ್ತೆ ಒಯ್ದು ನಾಲ್ಕು ಸೀರೆ ಇವ ಸಂಜೆಯಲ್ಲಿ ಮುಂಜಾನೆ ಒಂದೊಂದು ಸೀರೆ ಉದುರಿಸಿ ಬಿಡ್ತಾಳ. ಅರ್ಬಿ ಹೋಗತ್ಲೆ ಸಾಕು ಬೇಕಾಗತ್ತವ ನಡ ಒಂದು ಯಾಕತ್ತೈತಿ. ಈ ಒಂದೀಟು ರೊಟ್ಟಿ ಅದನ್ನ ಮಾಡೇನೆ, ಸ್ವಲ್ಪ ಸಾರು ಮಾಡ್ತಾನೆ, ಪಲ್ಯ ಒಂದೀಟು ಐತಿ, ಅದನ್ನ ಉಂಡೋಗ ಈ ಹೊಲಕ್ಕೆ ಹೋಗಾರ ಇವರು. ಇಂದ ಬೇಕಾದ ಒಂದು ಸ್ವಲ್ಪ ಸಾರು ಮಾಡಿದ್ರೆ ಆತು, ಸಂಜೆಗೆ ಆಗತ್ತತ್ತಾಗೆ ಇನ್ನೇನು ಮತ್ತೆ 2 ಹೊತ್ತು ಮಾಡ್ಕೊಂಡು ಕುಂದ್ರದು. ಈಗ ಮಾಡಿದೆ ಅಂದ್ರೆ 2 ಹೊತ್ತಿಗೆ ಆಗೋಕತಿ. ಶೋಭಾ ಇವ್ರಲ್ಲ ಯಾಕ್ರಿ ಇಲ್ಲ ಕೊನೆಗದನ್ ಬರ್ರಿ. ಏನಿಲ್ಲ, ನಾನು ರೊಟ್ಟಿ ತಿಂದಾನ ತಗೋ. ಮತ್ತೆ ನೀನು ಹರ್ಬಿ ಅದು ನೋಡೇ ಹೋಗ್ಯಾಕತ್ತಿದ್ದೆಲ್ಲ, ಮತ್ತೆ ಇನ್ನೇನು ಕರೆಯೋದು ನಿನ್ನ ಅವನು ಮಕ್ಕೊಂಡಿದ್ಲ, ಅಕ್ಕಿನ ಅವನು ಎಬಸ್ಲಿಲ್ಲ ಏನಿಲ್ಲ. ನಾನು ಮತ್ತೆ ನಿಡ್ಕೊಂಡು ಉಂಡೆ. ಪಲ್ಯ ಅದು ಚಲೋ ಆಗಿತ್ತ, ರೊಟ್ಟಿ ಅದನ್ನ ತಿಂದಾನ ತಗೋ. ನಾವು ಹೊಲಕ್ಕೆ ಹೋಗ್ಬರ್ತಾನೆ. ಮಧ್ಯಾಹ್ನ ಏನು ನಂದು ಊಟದ್ದು ಏನು ನೆಂಚ್ಕೊಳಕ್ಕೆ ಹೋಗ್ಬೇಡ, ರಾತ್ರಿಗೆ ಬೇಕಂದ್ರೆ ಬಿಸಿದು ಮಾಡುವಂತೆ ಅಂತ ನೋಡು. ಇದ್ದಟ್ಟು ಮನ್ಯಾಗ ವಾರೆ ಮಾಡ್ಕೊಂಡು ಹೊಲಕ್ಕೇನು ಬರಕ್ಕೆ ಹೋಗ್ಬೇಡ. ಏನು ಮನೆಗಿಂದ ವಾರೆ ಅದನ್ನ ಮಾಡ್ಕೊಂಡಿರು. ಹೌದೇನ್ರಿ, ಮತ್ತು ನಾನು ಹೊಲಕ್ಕೆ ಬರ್ನ ಅನ್ಕೊಂಡಿದ್ದೆ. ಒಂದಿಷ್ಟು ಕಟ್ಟಿಗೆ ಅವನು ಮಾಡಿಕೊಂಡು ಬರಕ್ಕೆ ಬರ್ತೈತಿ ಅಂತಂದು. ಕಟ್ಟಿಗೆಗಳು ಎಸೆಸಿಲ್ರಿ ಭಾಳ. ಇನ್ನೇನು ಮತ್ತು ಮಳೆಗಾಲ ಚಲೋ ಆತಂದ್ರೆ ಭಾಳ ಬಂಡಾಟ ಹೋಗತಿ. ಒಂದಿಟ್ಟು ನೋಡಿ ಹಾರಿಸಿ ಇಟ್ಟಿದ್ರೆ ಒಂದು ಗಾಡಿಯಾಗ ಹಾಕೊಂಬರಕ್ಕೆ ಬರ್ತೈತಿ. ತಿಂಗಡಿ ಯಾವಾಗಾರ ಬರ್ನ ಅನ್ಕೊಂಡೆ ಬ್ಯಾಡ. ಮತ್ತು ಈಗೇನು ಬ್ಯಾಡ ತರಿ, ಇಲ್ಲಿ ನೋಡೋಣ. ಇವನು ಸೂರಪ್ಪಣ್ಣರ್ವು ಹೊಲದಾಗ ಇದನ್ನ ಹಾಕಿದ್ರಲ್ಲ ಅವರು, ಇದನ್ನು ತೆನಿ ಒಡ್ಸಿದ್ರ ಬೆಂಡವನು ಕೊಡ್ತೇವ್ರಿ. ಒಂದಿಷ್ಟು ಚೀಲದಾಗ ತುಂಬಿ ತೊಗೊಂಡು ಹೋಗಂತೆ ಅಂತಣ ಅಂತ ಹೇಳ್ಯಾನ. ನೋಡೋಣ ತಡಿ. ಮತ್ತು ಅವು ಬೆಂಡಾದ್ರೂ ಚಲೋ ಆಕತ್ತಿನೂ ಹೊಲಿಗೆ ಇದು ಹಾಕಕ್ಕೆ ಮಾಡಕ್ಕೆ ಓಸು ಕಟ್ಟಿಗೆ ಇದನ್ನ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮಳೆಗಾಲ ಹೆಂಗಾರ ಕಳಿತೈತತ್ತಾಗ. ನೋಡೋಣ, ಇವತ್ತೇನು ಬ್ಯಾಡ ತಗೋ. ಹೌದ್ರಾ, ಸರಿ ತಗೋರಿ ಹಂಗಾರ. ಮತ್ತು ಮಧ್ಯಾಹ್ನ ಊಟಕ್ಕೆ ಇವತ್ತೇನು ಬ್ಯಾಡ ಊಟಕ್ಕೆ. ಈಗ ಉಂಡಾನೆ ಹೊಟ್ಟೆ ತುಂಬ. ಸುಮ್ಮನೆ ಮಧ್ಯಾಹ್ನ ಬಿಸಿಲಿಗೆ ಅದಕ್ಕೆ ಉಣ್ಣಂಗೆ ಹಂಗಲ್ಲ ಏನಿಲ್ಲ. ಒಂದು ದಿವಸ ಮಜ್ಜಿಗೆ ತೊಗೊಂಡೆ ನಿಮ್ದು ಬಾಟ್ಲ್ಯಾಗ ಸಾಕು. ಮಜ್ಜಿಗೆ ಅದನ್ನ ಕುಡಿತೇನೆ. ಬೇಕಂದ್ರೆ ಬಂದು ಸಂಜೆ ಮುಂದೆ ದೌಡ ಉಣ್ತಾನಂತ. ಆಯ್ತು ತಗೋರಿ ಹಂಗಾರ, ಹುಷಾರು ನೋಡ್ರಿ. ಹೋಗಿ ಬರ್ತಾನೆ. ಇವರು ಹೋದ್ರು ಹೊಲಕ್ಕೆ. ಓಸು ಅರಬಿ ಅವನು ನಿನ್ನೆ ಓಸು ಮಡಚಿಟ್ಬಿಡ್ತಾನೆ. ಇಲ್ಲಕ್ರ ಓಸು ಒಮ್ಮೆರೆ ಇಟ್ಕೊಂಡು ಕುಂತೆ ಅಂದ್ರೆ ಭಾಳ ಬಿಡ್ತಾವು. ಇಷ್ಟದಾನ ನನ್ನ ಮಗ. ನಾನು ಮುಂಚೆ ಎಲ್ಲಿಗಾರ ಹೋಗ್ಬೇಕಂದ್ರೆ ಹೋಗಿ ಬರ್ತಾನೆ ಬೇ ಅಂತ ಹೇಳೋಕುದ್ದ. ಈಗ ಹೆಂಡತಿಗೆ ಎಟ್ಟ ಹೇಳೋಗಕತ್ತಾನ. ಮಾಡ್ಲಿಕ್ಕೆ ಎಷ್ಟು ನಡೆಸ್ಲಿಕ್ಕಿದೆ ಮಾಡ್ತಾನೆ. ಹೋಗಿ 1-2 ಬಿಸಿ ರೊಟ್ಟಿ ಏನಾರು ತಿಂತಾನವ. ಹೊಟ್ಟಾಗ ಸಂಕಟ ಹೋಗಕತ್ತೈತಿ. ನನ್ನ ಎದುರು ಹಾಕ್ಕೊಂಡ್ರೆ ಹುಳಿ ಹಾಕ್ಬಿಡ್ತಾನೆ ಅಂತ ಅನ್ಕೊಂಡೆ ನೀನು. ಎಲ್ಲ ರೊಟ್ಟಿನ ತೆಗೆದಿಟ್ಟಾನೆ. ಉಣ್ಣಾಕ ಒಂದು ರೊಟ್ಟಿ ಇರಬಾರ್ದಿಕ್ಕಿ, ಹಂಗೆ ಮಾಡೇನಿ. ಅಷ್ಟು ಪಲ್ಯ ರೊಟ್ಟಿ ಎಲ್ಲ ತೆಗೆದಿಟ್ಟಾನಿ. ಏನು ತಿಂತಾಳೆ ತಿನ್ಲಿ, ಏನು ಮಾಡ್ತಾನೆ ಕಿ. ನಾಟಕ ಮಾಡ್ತಾಳೆ ನಾಟಕನ. ಒಂದು ಕೂಸು ಹಡಿಯಕ್ಕೆ ತಯಾರಿಲ್ಲ. ಹೊಟ್ಯಾಗ ಒಂದು ಕೂಸು ಹುಟ್ಟಾಕ ಇದೇ ಇಲ್ಲ. ಹೊಟ್ಟೆ ತುಂಬ ತಿಂದು ಹೊಲದು ಕೆಲಸ ಇಲ್ಲ ಏನಿಲ್ಲ. ಅವನು ಅದಾನ ಹಂಗೆ ಹಣಿಗೆ ಇದ್ದಂಗೆ ಅದ ನನ್ನ ಮಗ. ನಾನು ಹೆಂಡತಿ ಕರ್ಕೊಂಡು ಹೋಗ್ಬೇಕಿಲ್ಲ ಹೊಲಕ್ಕೆ, ಬ್ಯಾಡ ಮನೆಯಾಗಿರು. ನಾ ಬೇಕಂದ್ರೆ ಹೇಳ್ತಾನೆ ಅಂತಾನೆ. ಕಟ್ಟಿಗೆ ಹಂಗೆ ಬರ್ತಾವೆ ಏನು ಹೊಲಿಗೆಟ್ಟಕ್ಕೆ ಮಾಡ್ತಾನೆ. ಏನು ತಿಂತಾಳೆ ತಿನ್ಲಿ, ದೌಡ್ ಹೊಕ್ಕನಿ. ಮತ್ತೆ ಬಂದಿಗಿಂದ ಅಷ್ಟು ಹರಿಬಿ ಅವನು ಮಡ್ಚಿಟ್ಟೆ ಆದಂಗೆ ಅಥವಾ ಕೆಲಸ ಕೊನೆಗಿಂದ ಇಲ್ಲಕ್ರಲ್ಲಿ. ಮತ್ತು ಈ ಕಡೆ ಬಂದೆ ಅಂದ್ರೆ ಮುಗಿದು ಮತ್ತು ಸಂಜೆ ತನಕನೂ ರಾತ್ರಿಗೆ ಹೋಗಿ ಎಲ್ಲ ಹರಿವಿ ಅಲ್ಲದಲ್ಲೇ ಹಡ್ಕೊಂಡು ಮತ್ತು ಚಪಾಟಿ ಮಕ್ಕಳಕ್ಕೆ ಜಾಗ ಇಲ್ದಂಗೆ ಆಕತ್ತೆ. ಅದಕ್ಕೆ ಹರಿವಿ ಅವನು ಇದನ್ನು ಮಡಚಿಟ್ಟೆ. ಒಳಗೆ ಇಡವು ಇವು ಲುಂಗಿ ಅವು ಎಲ್ಲವೂ ಇದ್ವು. ಅವನು ಬಸವನವು ಇದ್ವು. ಅವನು ಅರಿಬಿ ಅವನು ಮಡಚಿ ಕೊನೆಗಿಟ್ಟಾನೆ. ಅಯ್ಯೋ ಶಿವನ, ಏನೇನು ಇಲ್ಲಲ್ಲ. ರೊಟ್ಟಿ ಇಲ್ಲ ಮೇಲೆ ಇಟ್ಟಿದ್ದೆ, ಒಂದು ಇಲ್ಲ ಪಲ್ಯ. ನೋಡ್ತಾನೆ ತಡಿ ಪಲ್ಯ. ದಬರಿನೂ ಖಾಲಿ ಆಗೈತಲ್ಲ, ಪಲ್ಯ ಏಟೇ ಇಲ್ಲ. ಅಲ್ಲ, ಎಷ್ಟು ಹಾಕೊಂಡು ಪಲ್ಯ ಮಾಡಿದ್ದೆ ನಾನು. ಇವ್ರೇನು ಬಿಡು ಒಂದು ಸ್ವಲ್ಪ ತಿಂದಿರ್ತಾರ ಆಟ. ಒಂದನೇನು ಇಲ್ಲಲ್ಲ ಪಲ್ಯ. ಯಾರು ತಿಂದಾರ? ಹೊಟ್ಟೆಗೆ ಒಂದು ಸಂಕಟ ಎದ್ದತಿ. ಏನು ತಿನ್ಲೆ ಅತ್ತಿಯರು ಏನಾರ ಮತ್ತೆ ತೆಗೆದಿಟ್ಟಾರನ್ನ ಕೇಳಲೆ ಅಲ್ವಾ ಅದಕ್ಕೆ ಮತ್ತೆ ಮತ್ತೆ ಹಚ್ಚಿಲೆ ಅಂತಂದು ಬಯಕತ್ತಾರ. ಸುಮ್ಮನೆ ಇರೋದು ಪಾಡ. ಲೋಟ ನೀರು ಕುಡಿದು ಹೋಗಿ ಸಗಣಿಗೆ ಅದನ್ನ ಬಾಚಿ ಬರೋದು.
ರೊಟ್ಟಿನ ಎಷ್ಟು ಹಾಕೊಂಡಿದ್ವು ಏನದು ಏನ ಅಲ್ಲ ಅತ್ತೆಯರಿಗೆ ತಿಂದಾರ ಅನ್ನಕ್ಕೆ ಬಿಡ ಅವ್ರೇನು 2-3 ರೊಟ್ಟಿ ತಿಂದ್ರೆ ಮುಗೀತು. ಇವರು ಒಂದು 3 ರೊಟ್ಟಿ ತಿಂದು ಹೋಗಿರ್ತಾರೆ. ಒಂದು 15-20 ರೊಟ್ಟಿ ಹಾಕೀನಿ, ಒಂದೊಂದು ಇಲ್ಲಲ್ಲ ರೊಟ್ಟಿ, ಪಲ್ಯನೂ ಇಲ್ಲ ರೊಟ್ಟಿನೂ ಇಲ್ಲ. ಎಲ್ಲ ವಿಚಿತ್ರ, ಯಾರನ್ನ ಕೇಳೋದು, ಸುಮ್ಮನಿರೋದು ಪಾಡ. ಮತ್ತು ಅತ್ತಿಯರು ಅದಕ್ಕೆ ಬೈಯಾಕತ್ಬಿಡ್ತಾರೆ. ನೋಡೋಣ ಈಕಿ ಸುನೀತಾ ಏನಾರ ಮಾಡ್ಯಾಳನ್ನ ಕೇಳಿ ಒಂದಿಟ ತಿಂದ್ರೆ ತಿಸ್ಕೊಂಡು. ಆಕೆ ಏನು ಅನ್ಕೊಳಂಗಿಲ್ಲ, ನನಗೆ ಹೇಳ್ತಿದ್ದಾಳ, ಏನು ಅನ್ಕೊಳಲ್ಲಕ್ಕಿ, ಏನಾರ ಇದ್ರೆ ಕೊಡ್ತಾಳೆ. ನಮ್ಮತ್ತಿ ಕಾಣಲಿಲ್ಲಂಗೆ ದೌಡ ಹೋಗಿತ್ಲದ ಸಗಣಿಗೆ ಸಾಧನ ಹೊಡೆದು ಆಕಿನಲ್ಲೇ ಒಂದು ಈಟು ಮಾತಾಡಿಸ್ಕೊಂಡು ಏನಾರು ಇಸ್ಕೊಂಡು ತಿಂತಾನವ. ಹೊಟ್ಟೆಯಾಗ ಕೆಟ್ಟ ಸಂಕಟ ಆಗಕತ್ತೈತಿ. ಮಧ್ಯಾಹ್ನದಿಂದಾಗ ಅನ್ನ ಸಾರು ಮಾಡ್ದಾಗ ಹೊಟ್ಟೆ ತುಂಬ ಅನ್ನ ಸಾರು ಉಂಡ್ರಾತು. ಬಂದ್ಲೆ ಅನ್ನಿಸ್ತೈತಿ, ಏನಿಲ್ಲ ಅದಕ್ಕೆ ಸುಮ್ಮನೆ ಇತ್ಲ ತಿರ್ಕೊಂಡು ಕುಂದಿರ್ತಂತಳಿ ನಾನು. ಅತ್ತೇರಿ ಇಲ್ಲೇ ಕುಂತಾರ, ಹೋಗ್ಕಂತ ಸುಮ್ಮನೆ ನನ್ನ ಪಾಡಿ ನಾನು. ಹಾಯ್ ನಿಂದ್ರಿ ಎಲ್ಲ ಹೊಂಟಿ ಹತ್ತಿಯರ. ಅದು ಇದು ರೀ ಸಗಣಿಗಸದನ್ನ ಬಾಚ್ಬೇಕತ್ರೆ, ಆಕಳ ಅದು ಹೊರಗೆ ಬಿಟ್ಟು ಒಂದಿಟ್ಟು ಸಗಣಿಗಸದನ್ನ ಬಾಚನ ಅಂತ ಹೊಂಟಿದ್ನಿ ರೀ. ಇಲ್ಲಿ ಮುಂದೆ ಅದ ನೀ ಹಂಗೆ ಕಣ್ಣಿ ಕಾಣಲಿಲ್ಲ ತರಗತಿ ಹಂಗೆ ಹೊಂಟಿಯಲ್ಲ. ಚಾ ಅದು ಮಾಡ್ಬೇಕಿಲ್ಲ, ಚಾನ ಕುಡಿಯೋದು ನೋಡು. ಮುಂಜಾನೆ ಎದ್ದ ಕುಡ್ದಾಕಿ ಒಂದು ಕಪ್ ಚಾ ಮಾಡಕ್ಕೆ ತಯಾರಿಲ್ಲ ನೀನು. ಮನ್ಯಾಗ ಹಾಲದ್ದು ಸಕ್ಕರೆ ಪುಡಿ ಎಲ್ಲ ಇದ್ದು ಹಿಂಗೆ ಮಾಡ್ತಿದ್ದಿ, ಏನಿಲ್ಲ ಇಲ್ಲಕ್ರೆ ಇನ್ನೇನು ಗತಿ. ಸಗಣಿಗಸ ಎಲ್ಲ ಬಾಚಿ ಬಂದು ಮಾಡಿಕೊಡ್ತಾನೆ ರೀ ಅತ್ತೀರ. ಮತ್ತು ಹೊದ್ರಾಕತ್ತವ್ರಿ ಈಗ ಆಕಳಗಳು. ಹೋಗು ದೌಡ ಬಾಚಿ ಬಂದು ಮಾಡು. ಹಾಕ್ರಿ ಅತ್ತೀರ. ಮಾಡ್ಬೇಕು ಹಿಂಗೆ ಮಾಡ್ತಾನೆ ನಿನಗೆ ನಾಟಕ ಮಾಡ್ತಾಳೆ ನಾಟಕನ. ಹಂಗೆ 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 ಹತ್ತು ಬಿಡ್ಕೊಂತ ಬರ್ಬೇಕು ನೀನು. ಹೋಗ್ಲಿ ಬಿಡು ಅಂದಂಗೆ ನನ್ನ ಮಗಗೆ ಅಣ್ಣ ತಮ್ಮ ನಡುವ ತಂದಿಡ್ತಾ ಏನಾರ ಮಾಡ್ಕೋವಲ್ಲಕ್ಕ ಸುಮ್ಮನೆ ಇರ್ಬೇಕಿಲ್ಲಕಿ ನಾಟಕ ಮಾಡ್ತಾ. ಭಾಳ ದಿನ ಆಯ್ತು ಈಕಿ ಬರ್ತಾಳೆ ಇಲ್ಲ ಸುನೀತಾ. ಒಂದು 4 ದಿವಸ ಇದ್ದಾರ ಹೋಗವ ಬಂದು ಅನ್ಬೇಕು. ಸಾಲಿ ಸುಟ್ಟಿ ಕೊಟ್ಟವು ಹೇಳ್ಬೇಕು, ಬಂದಾರ ಹೋಗಾರ ಹೋಗೋಣ 4 ದಿವಸ. ನನಗೂ ಭಾಳ ದಿವಸ ಆಯ್ತು ನೋಡೇ ಇಲ್ಲ ಸುನೀತನ. ನೋಡ್ದಂಗೆ ಆಕತಿ, ಹುಡುಗರ್ನು ನೋಡ್ದಂಗೆ ಆಕತಿ. ಆಕಿಗೆ ಬೇಸರ ಒಂದು 4 ದಿವಸ ಇದ್ದೋಕಳ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆತ ಅಂತ ಅನ್ಕೊಂತನ್ರಿ. ಸೀರಿಯಲ್ ಪ್ರಕಾರ ಇನ್ಮೇಲೆ ಕತೆಗಳನ್ನ ಹಾಕ್ತಾನ್ರಿ. ಶೋಭಾ ಜೀವನದ ಕತೆನ ನಮ್ಮ ನಾದ್ನಿ ಬರೋಕೆದಾಳ್ರಿ. ಆಕೆ ಬಂದು ಏನೇನೋ ಒಂಥರ ಮಾಡ್ತಾಳೆ ಅನ್ನೋದು ಮುಂದಿನ ವಿಡಿಯೋ ಬರೋ ಅಂಥ ವಿಡಿಯೋಗಳಾಗ ಹಾಕ್ತಾನ್ರಿ. ಭಾಳ ಸುಸ್ತಾಗೈತೆ ರೀ ಸ್ನೇಹಿತರೆ, ಅದರಲ್ಲೂ ವಿಡಿಯೋಸ್ ಮಾಡೋದು ಬಿಡಬಾರ್ದು. ನಿನ್ನೆಯಿಂದ ಆಗ್ತಾ ಇದ್ದಾನಲ್ರಿ, ಬಿಡಬಾರ್ದು ವಿಡಿಯೋಸ್. ಒಂದಿನ ಗ್ಯಾಪ್ ಕೊಟ್ಟೆ ಅಂದ್ರೆ ಮಾಡೋಕೆ ಇಂಟ್ರೆಸ್ಟ ಬರಲ್ರಿ ಸ್ನೇಹಿತರೆ. ಹಂಗಾಗಿ ವಿಡಿಯೋಸ್ ಮಾಡೋಣ ಅಂತಂದು ಎಷ್ಟೇ ಸುಸ್ತಾದ್ರೂ ಮಕ್ಕಳನ್ನ ಮಲಗಿಸಿ ಇವಾಗ ವಿಡಿಯೋಸ್ ಮಾಡಾಕತ್ತೀನಿ ರೀ. ಎಡಿಟಿಗೆ ಕೂತ್ಕೊಂಡಿದ್ದೆ ನೋಡಿರಿ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.